ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ ಶರದ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಈಗ ಟೈಮ್ ಬಂದು 3:45 ಆಗಿದೆ. ಇನ್ನೊಂದು 15 ಮಿನಿಟ್ಸ್ ಅಷ್ಟೇ 4 o'clock ಆಗುತ್ತೆ. ನಾನು ಈಗ 3:45ಇಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಊಟ ಈಗ ಮಾಡಿದೆ. ನಾನು ಡೈಲಿ ಊಟ ಮಾಡೋದೇ ಒಂದು 3 o'clock 3:30, ಒಂದೊಂದು ದಿನ 4 o'clock ಆ ಥರ ಆಗಿಬಿಡುತ್ತೆ. ಅನ್ಕೊತೀನಿ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ, ಬೇಗನೆ ತಿನ್ಕೊಬೇಕು ಅಂತ. ಬಟ್ ನನಗೆ ಆಗದೇ ಇಲ್ಲ. ಪಾಪುಗೆ ತಿನ್ನಿಸಿ ಅವನಿಗೆ ಸ್ನಾನ ಮಾಡಿಸಿ ಎಲ್ಲ ಮಾಡೋವಷ್ಟರಲ್ಲಿ ಟೈಮ್ ಇಷ್ಟು ಆಗೇ ಬಿಡುತ್ತೆ. ಒಂದೊಂದು ದಿನ 3 o'clockಗೆ ತಿನ್ಬಿಡ್ತೀನಿ, ಒಂದೊಂದಿನ 3:30 4 o'clock ಆ ಥರ ಆಗಿಬಿಡುತ್ತೆ. ಏನು ಮಾಡೋಣ ಹೇಳಿ, ಮಗು ಇದೆ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ ನಾವು ಅಲ್ವಾ. ಮಾರ್ನಿಂಗ್ ಅಷ್ಟೇ ಒಂದು 10-10:30, ಒಂದೊಂದಿನ 11 o'clock ಆ ಥರ ಆಗಿಬಿಡುತ್ತೆ. ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೇಕಾದ್ರೆ ಬೇರೆ ಕೆಲಸ ಮಾಡ್ಕೊಳ್ಳೋಣ, ಫಸ್ಟು ತಿಂಡಿ ಮಾಡ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊತೀನಿ. ಬಟ್ ನನಗೆ ಟೈಮೇ ಸಾಕಾಗಲ್ಲ. ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ, ಬರೀ ಕೆಲಸ ಕೆಲಸ ಕೆಲಸ. ನೋಡಿ ಈಗಲೂ ಅಷ್ಟೇ ನನ್ನ ಮಗ ಇಲ್ಲಿ ನೋಡಿ ಅವ್ನು ಏನು ಮಾಡಿದ್ದಾನೆ ಅಂತ ತೋರಿಸ್ತೀನಿ. ನೋಡಿ ದಿವಾನ್ ಸೆಟ್ ಎಲ್ಲನೂ ನೋಡಿ, ಇಲ್ಲಿ ದಿವಾನ್ ಪಿಲ್ಲೋಸ್ ಎಲ್ಲನೂ ಕೆಳಗಡೆ ಬೀಳ್ಸೋದು ಆಯಿತಾ. ಇಲ್ಲಂತೂ ಏನೂ ಇಡ್ಸ್ಕೊಳಲ್ಲ ಅವನು. ನಾನು ಬೆಳಗಿಂದ ಎಲ್ಲ ಕ್ಲೀನ್ ಮಾಡಿರ್ತೀನಿ, ಮತ್ತೆ ತಗೊಂಡು ದಿವಾನ್ ಕೊಟ್ಮೇಲೆ ಅವನೇ ಹತ್ತೋದು ಮತ್ತು ಕೆಳಗಡೆ ಬೀಳ್ಸೋದು. ಆ ಥರ ಎಷ್ಟು ಆಟ ಆಡ್ತಾನೆ ಅಂದರೆ, ಎಷ್ಟು ಆಟ ಕಲ್ತಿದ್ದಾನೆ ಅಂದರೆ ಯಪ್ಪ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನೋಡಿ ಏನು ಮಾಡ್ತಿದ್ಯಾ ನೀನು ಚಿನ್ನಿ? ಅಲ್ಲಿ ನೋಡು, ಇಲ್ಲಿ ನೋಡಿಲಿ. ನೋಡಿ ಫ್ರೆಂಡ್ಸ್, ಅವನಿಗೆ ಸ್ಪೈಕ್ ಕೂರ್ಸೋಣ ಅಂದ್ಬಿಟ್ಟು ಸ್ನಾನ ಮಾಡಿದಾಗ ಚೆನ್ನಾಗಿ ಕೂರುತ್ತೆ ಅವನಿಗೆ, ಓಕೆನಾ. ಈಗ ಸ್ವಲ್ಪ ಬಾಚದೆ ಸ್ಪೈಕ್ ಕೂರ್ಸೋಣ ಅಂತ ಒಂದು ಸ್ವಲ್ಪ ಕೂತ್ಕೊಂತಷ್ಟೇ. ತುಂಬ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದೆ ಕೂದಲೆಲ್ಲ ಅವನಿಗೆ. 2ನೇ ಮುಡಿ ಕೊಡಬೇಕು, ನಂಜನಗೂಡಿಗೆ ಕೊಡೋಣ ಅಂತ. ಫಸ್ಟು ಮನೆ ದೇವರು ಇಲ್ಲೇ ತಿರುಪತಿಗೆ ಹೋಗ್ಬೇಕಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ಇಲ್ಲೇ ಒಂಟಿಕೊಪ್ಪಲಲ್ಲೇ ಮೈಸೂರಲ್ಲೇ ಮುಡಿ ಕೊಟ್ವಿ. ಈಗ 2nd ಮುಡಿ ಒಂದು ನಂಜನಗೂಡಿಗಿದೆ, ಅದನ್ನ ಕೊಡಬೇಕು. ಈಗ ಸ್ವಲ್ಪ ಚಳಿ ಬೇರೆ ಅಲ್ವಾ, ಇನ್ನು ಅಲ್ಲಿಗೆಲ್ಲ ಹೋದರೆ ಫುಲ್ಲು ಚಳಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಮಂತ್ ಫೆಬ್ರವರಿ ಇಲ್ಲ ಮಾರ್ಚಲ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಏನೋ ಅಂತ. ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತಿನ ಟಾಪಿಕ್ ಬಂದು ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಹೌದು, ನನ್ನ ಮಗ ಅವನು ಹುಟ್ಟಿದಾಗ ಎಷ್ಟು ಕಲರ್ ಇದ್ದ ಅಂತ ಅಂದರೆ, ಅವನು ಫುಲ್ಲು ರೆಡ್, ಎಷ್ಟು ರೆಡ್ ಇದ್ದ ಗೊತ್ತಾ, ವೈಟ್ ರೆಡ್ ಮಿಕ್ಸು. ಒಂದು ಸೂಪರಾಗಿದ್ದ. ನಾನು ಅಲ್ಲಿ ತಮ್ಮನೇಲಿ ಕೂಡ ಹಾಕಿದ್ದೀನಿ ನೋಡಿ, ಹಾಗೆಯೇ ಇಲ್ಲಿ ಸೈಡಲ್ಲೂ ಕೂಡ ಕೊಟ್ಟಿರ್ತೀನಿ ನೋಡಿ. ಅವನು ಎಷ್ಟು ಚೆನ್ನಾಗಿದ್ದ ಅಂತಂದರೆ, ಬರ್ತಾ ಅವನು ಒಂದು ಅಂದರೆ ಚೆನ್ನಾಗಿ, ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದನೂ ಅವನು ಒಂದು ಏನು ಹೇಳಬೇಕು ಅಂತಂದರೆ, ಒಂದು 2 monthsಲ್ಲಿ ಒಂದು ಸ್ವಲ್ಪ ಕಲರ್ ಡಲ್ ಆಯಿತು ಒಂದು. ಏನಕ್ಕೆ ಅಂತ ಗೊತ್ತಿಲ್ಲ ನನಗೂ, ನೀರು ವ್ಯತ್ಯಾಸನ ಏನೋ ಗೊತ್ತಿಲ್ಲ. ಯಾಕಂದರೆ ನಾವು ಬೇರೆ ಮನೇಲಿದ್ವಿ, ಇವನು ಹುಟ್ಟಿದಾಗ ಬೇರೆ ಮನೇಲಿದ್ವಿ, ಆಮೇಲೆ ಈ ಮನೆಗೆ ಶಿಫ್ಟ್ ಆದ್ವಿ. ಸೊ ಆ ಟೈಮಲ್ಲಿ ಒಂದು ಚೂರು ಅಷ್ಟೇ, ಒಂದು 15 days ಒಂದು ಕಲರು ಸ್ವಲ್ಪ ಒಂಚೂರು ಡಲ್ಲಾಗಿತ್ತು. ಆಮೇಲೆ ಆಟೋಮೆಟಿಕ್ ಸರಿಯಾಗ್ಬಿಟ್ಟ ಅವನು, ಓಕೆನಾ. ಸೊ ನಾನು ನನ್ನ ಪ್ರೆಗ್ನೆನ್ಸಿನಲ್ಲಿ ಏನೇನೋ ಫುಡ್ನ ತಗೊಳ್ತಾ ಇದ್ದೆ. ಪಾಪು ಚೆನ್ನಾಗಿ ಉಡ್ಬೇಕಂತ ಯಾವ ತಾಯಿಗೆ ತಾನೇ ಆಸೆ ಇರೋದಿಲ್ಲ ಅಲ್ವಾ, ನೀವೇ ಹೇಳಿ. ಯಾರೇ ಒಬ್ರಿಗಾದ್ರೂ ಅಷ್ಟೇ ತುಂಬ ಆಸೆ ಇರುತ್ತೆ, ನನ್ನ ಮಗು ಚೆನ್ನಾಗಿರಬೇಕು, ಚೆನ್ನಾಗಿ ಅಂದರೆ ಒಬ್ಬರು ನನ್ನ ಮಗು ನೋಡಿದ್ರೆ ಎತ್ಕೊಳ್ಳೋಂಗೆ ಚೆನ್ನಾಗಿರಬೇಕು ಅಂತೂ ಚೆನ್ನಾಗಿದ್ರೆ ನಮಗೂ ಕೂಡ ಖುಷಿ, ಹಾಗೆ ನೋಡೋರು ಕೂಡ ಖುಷಿ. ಅವ್ರು ಎತ್ಕೊಂಡು ಮುದ್ದಾಡಿಸ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತಲ್ವಾ. ಯಾವ ತಾಯಿ ತಾನೇ ಇಷ್ಟ ಇರೋದಿಲ್ಲ. ಹಂಗಂತ ಬ್ಲ್ಯಾಕಾಗಿ ಉಟ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಎತ್ಕೊಳ್ದೇ ಯಾರೂ ಇರೋದಿಲ್ಲ. ಬಟ್ ನಾನೇನು ಹೇಳ್ತಾ ಇರೋದು ಅಂತಂದರೆ, ಯಾವುದೇ ತಾಯಿಗಾದರೂ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ನಾನು ಏನೇನು ಫುಡ್ಗಳನ್ನ ನಾನು ತಗೊಳ್ತಾ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು. ನೀವು ಕೂಡ ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರಾ, ಯಾರ್ಯಾರು ಫಸ್ಟ್ ಟ್ರೈಮಿಸ್ಟರ್ ಮತ್ತು 2nd 3rd ಯಾರ್ಯಾರು ಇದ್ದೀರಾ, ಅವರೆಲ್ಲರೂ ಕೂಡ ಈ ಥರ ಫುಡ್ಗಳನ್ನ, ನಾನು ಹೇಳಿರೋ ಫುಡ್ಗಳನ್ನ ನೀವು ತಗೊಳ್ಳಿ. ನಿಜವಾಗ್ಲೂ ಮಗು ಸ್ಕಿನ್ ಟೋನ್ ತುಂಬಾ ಗ್ಲೋ ಆಗುತ್ತೆ, ಓಕೆನಾ. 100% ಅಷ್ಟು ನಿಮ್ಮ ಮಗು ಫುಲ್ಲು ಬೆಳ್ಳಗೆ ಉಟ್ಬಿಡುತ್ತೆ ಅಂತ ನಾನು ಹೇಳೋದಿಲ್ಲ, ಓಕೆನಾ. ಸೊ ಅಂದರೆ ಒಂದು 90%, 80-90% ಅಷ್ಟು ಸ್ಕಿನ್ ಅಂತೂ ತುಂಬಾ ಗ್ಲೋ ಆಗುತ್ತೆ. ಸ್ಕಿನ್ನು ಚೆನ್ನಾಗಿದ್ರೇ ಅಲ್ವಾ ಅದು ಮಗುವುದು ಚೆನ್ನಾಗಿ ಸ್ಕಿನ್ ಟೋನ್ ಚೆನ್ನಾಗಾಗಬೇಕು ಅಂತಂದರೆ ಸ್ಕಿನ್ನು ಚೆನ್ನಾಗಿರಬೇಕು. ಸ್ಕಿನ್ನು ಚೆನ್ನಾಗಿರಬೇಕು ಅಂತಂದರೆ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಏನೇನು ಫುಡ್ನ ತೊಗೊಳ್ತೀವಿ ಅದು ಮಗುಗೆ ಹೋಗುತ್ತೆ, ಓಕೆನಾ. ಬನ್ನಿ ನಾನು ಏನೇನು ತೊಗೊಳ್ತಾ ಇದ್ದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ ಅಂದರೆ,
ಈ ವಂಶ ಪಾರಂಪರ ಅಂತ ಬರುತ್ತೆ ಓಕೆನಾ. ಈಗ ಅಪ್ಪ ಅಮ್ಮ ಏನಾದರೂ ಕಲರ್ ಇದ್ದರೆ ಮಗು ಕಲರಾಗಿ ಉಡುತ್ತೆ, ಇಲ್ಲ ಅಂತಂದರೆ ಅಜ್ಜಿ ತಾತ ಮಗುವಿಂದು ಅಜ್ಜಿ ತಾತ ಕಲರ್ ಇದ್ದರೆ ಮಗು ತುಂಬಾ ಕಲರಾಗಿ ಉಡುತ್ತೆ, ಆ ಥರ ಅಲ್ವಾ. ಸೊ ನಮ್ಮದ್ರಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡು ತುಂಬ ಏನು ಅಷ್ಟೊಂದೇನು ಕಲರ್ ಇಲ್ಲ, ನಾರ್ಮಲಾಗಿ ಮಾಮೂಲಿ ಮೀಡಿಯಮ್ ಕಲರ್ ಇದ್ದೀವಿ. ನಾನು ಏನಾದರೂ ಅಕಸ್ಮಾತು ಬ್ಲ್ಯಾಕ್ ಏನಾದರೂ ಉಟ್ಬಿಟ್ರೆ ಅಂದ್ಬಿಟ್ಟು ನಾನು ಕೂಡ ಸ್ವಲ್ಪ ಭಯ ಇತ್ತು ನನಗೆ, ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಬ್ಲ್ಯಾಕಾಗಿ ಉಟ್ಬಿಟ್ರೆ ಅಂದ್ಬಿಟ್ಟು ನಾನು ಎಲ್ಲ ಅಂದರೆ ಫ್ರೆಂಡ್ಸ್ನೆಲ್ಲ ಕೇಳಿ, ನಾನು ಎಲ್ಲ ಅಂದರೆ ದೊಡ್ಡವರೆಲ್ಲ ಇರ್ತಾರಲ್ಲ ಅವ್ರನ್ನೆಲ್ಲ ಕೇಳಿದಾಗ ಇಲ್ಲ ಈ ಥರ ಫುಡ್ಗಳನ್ನ ತಗೋ ನೀನು, ನಿಜವಾಗ್ಲೂ ಮಗುದು ಸ್ಕಿನ್ ಟೋನ್ ಚೆನ್ನಾಗಾಗುತ್ತೆ ಅಂತ ನನಗೂ ಗೊತ್ತಿರೋರೆಲ್ಲ ನಾನು ಕೇಳಿದೆ. ಹಾಗಾಗಿ ನಾನು ಏನೇನು ತೊಗೊಳ್ತಾ ಇದ್ದೆ ಅಂತ ನಿಮಗೆ ಇವಾಗ ಹೇಳ್ತೀನಿ ಫ್ರೆಂಡ್ಸ್. ಇನ್ನೊಂದೇನಂತಂದರೆ ಕೇಸರಿ ಬರುತ್ತೆ ನೋಡಿ, ಕೇಸರಿನ ಹಾಲ್ಗೆ ಹಾಕೊಂಡು ಕುಡಿದ್ರೆ ಮಗು ನಿಜವಾಗ್ಲೂ ಕಲರ್ ಬರುತ್ತೆ, ಅದೆಲ್ಲ ಸುಳ್ಳು ಫ್ರೆಂಡ್ಸ್ ಓಕೆನಾ. ನಿಜವಾಗ್ಲೂ ನಿಜ ಹೇಳಬೇಕು ಅಂತ ಅಂದರೆ ನೋಡಿ, ನನ್ನ ಮಗ ಅಂತೂ ಬಮ್ಮ ಈ ಕಡೆ ಬಾ. ನಿಜವಾಗ್ಲೂ ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ನಾನು ಕೇಸರಿ ಹೇಗಿದೆ ಅಂತಲೂ ನೋಡಿಲ್ಲ. ನಿಜ ನಾನು ಪಿಕ್ಚರ್ಸಲ್ಲಿ ಇಮೇಜಸಲ್ಲಿ ನೋಡಿದ್ದೀನಿ ಹೊರತು ಡೈರೆಕ್ಟಾಗಿ ನಾನು ಇವತ್ತಿನವರೆಗೂ ಅದು ಹೇಗಿದೆ ಅಂತಲೇ ನೋಡಿಲ್ಲ ನಾನು ಓಕೆನಾ. ಸೊ ಕೇಸರಿಯಿಂದನೇ ಮಗು ಕಲರ್ ಆಗಿಬಿಡುತ್ತೆ ಅನ್ನೋದು ನಿಜವಾಗ್ಲೂ 100ಗೆ 200% ಸುಳ್ಳು ಓಕೆನಾ. ಅದನ್ನು ಆಗಿನ ಕಾಲದವ್ರು ಹೇಳ್ತಾ ಇದ್ರು ಈ ಥರ ಕೇಸರಿ ತೊಗೊಳ್ಳಿ ನಿಜವಾಗ್ಲೂ ಮಗು ಕಲರ್ ಬರುತ್ತೆ ಅಂತ. ಬಟ್ ನಾನಂತೂ ನಿಜವಾಗ್ಲೂ ಅದನ್ನು ನಂಬೋದಿಲ್ಲ ಓಕೆನಾ. ಯಾಕಂದರೆ ಎಕ್ಸಾಂಪಲ್ ನಾನೇ ಇದ್ದೀನಿ, ನಾನೇ ಹೇಳ್ತಿಲ್ವಾ ನಾನು ತೊಗೊಂಡಿಲ್ಲ ಅದನ್ನು, ಹಂಗಂತ ನನ್ನ ಮಗು ಹೆಂಗೆ ಕಲರ್ ಬಂದ ಅಲ್ವಾ, ನೀವೇ ಥಿಂಕ್ ಮಾಡಿ. ಚಿನ್ನಿ ನೋಡಿ ಡಿಸ್ಟರ್ಬ್ ಮಾಡ್ತಿದ್ದಾನೆ ಇವನು, ಏನು ಮಾಡ್ತಿದ್ಯಾ ಬಾ, ಇಲ್ಲಿ ನಾನು ಮಾತಾಡ್ತಿಲ್ವಾ ಅಮ್ಮ, ಇಲ್ಲ ಅಮ್ಮ ವಿಡಿಯೋ ಮಾಡ್ತಿಲ್ವಾ ಬಾಯ್, ಇಲ್ಲ ನೋಡಿ ಇಲ್ಲ ನೋಡಿ ಸಾಕು ಬಾ, ಸಾಕು ಬಾ ಬಾಯ್ ಬಾ, ಬೆಡ್ ಮೇಲೆ ಹೋಗೋಣ ಬಾಯ್, ಹತ್ತು ಮೇಲೆ ಹತ್ತು, ನೀನೇ ಹತ್ತು ಹತ್ತು ಅದೇ ನೋಡ್ಕೊಳ್ಳಿ ಫ್ರೆಂಡ್ಸ್, ಅವನು ಹೆಂಗೆ ಹತ್ತುತ್ತಾನೆ ಅಂತ ಬೈಯನ್ನೇ ಇಲ್ಲ ಅವನಿಗೆ ನೋಡಿ. ಹತ್ತು ಬೇಗ, ಕಳ್ಳ ಹತ್ತು ಕಳ್ಳ ನೋಡಿ. ನಾನು ವಿಡಿಯೋ ಮಾಡ್ತಿದ್ದೆ ಅಂತ ಗೊತ್ತಾಗ್ಬಿಟ್ಟು ಅವ್ನು ಹತ್ತುತ್ತಲ್ಲ, ತೋರಿಸ್ತೀನಿ ರೀ ಅವ್ನು ಹೆಂಗೆ ಹತ್ತುತ್ತಾನೆ ಅಂತ. ಚೆನ್ನೆ ಬಾಯ್ಲಿ ಬೇಗ ಓಕೆನಾ ಫ್ರೆಂಡ್ಸ್. ಆ ಥರ ನೀವು ನಿಜವಾಗ್ಲೂ ಅದನ್ನು ತೊಗೊಂಡ್ರೆ ನೀವು ಕಲರ್ ಆಗಿಬಿಡ್ತಾರೆ, ಅದೆಲ್ಲ ಸುಳ್ಳು ಓಕೆನಾ. ನೀವು ಮಗುದು ಸ್ಕಿನ್ ಟೋನ್ ಚೆನ್ನಾಗಿ ಆಗಬೇಕು ಅಂತಂದರೆ ನೀವು ಮೊದಲನೇದಾಗಿ ನಾನು ಹೇಳೋದೇನು ಅಂತಂದರೆ ಚೆನ್ನಾಗಿ ನೀರನ್ನ ಕುಡೀರಿ ಓಕೆನಾ. ನೀರನ್ನ ಮತ್ತು ಮಜ್ಜಿಗೆ ಓಕೆನಾ. ಮಜ್ಜಿಗೆನ ನೀವು ಎಷ್ಟು ಕುಡಿತೀರೋ ಅಷ್ಟೇ ನಿಮ್ಮ ಮಗುವಿಂದು ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಓಕೆನಾ. ಸ್ಕಿನ್ನು ಚೆನ್ನಾಗಿದ್ರೆ ತಾನೇ ಗ್ಲೋ ಆಗೋದು. ಸೊ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಮಜ್ಜಿಗೆನ ನೀರನ್ನ ನೀವು ಚೆನ್ನಾಗಿ ತಗೊಳ್ಳಿ, ಡಾಕ್ಟ್ರು ಕೂಡ ಹೇಳ್ತಾರಲ್ವಾ. ಹಾಗೆ ನಿಮ್ಮ ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ದೂರ ಆಗುತ್ತೆ ನೋಡಿ ಫ್ರೆಂಡ್ಸ್. ಕಳ್ಳ ಇವನು ಅಲ್ಲಿ ಹತ್ತಲಿಲ್ಲ, ಇಲ್ಲಿ ನೋಡಿ ಹೆಂಗೆ ಹತ್ತದ, ನಾನೇನೂ ಹೇಳ್ಕೊಟ್ಟಿಲ್ಲ ಅವನಿಗೆ, ಅವನೇ ಹತ್ತುತ್ತಾನೆ ಅವನೇ ಇಳಿತಾನೆ. ಸರಿ ಇಳಿಯಮ್ಮ, ಹೋಗೋಣ ಬಾ, ಅಲ್ಲಿ ಪಿ ಹೋಗೋಣ ಬಾ, ಪಿ ಹೋಗೋಣ ಬಾ ಬಾ, ಪಿ ಹೋಗೋಣ, ಇಳಿ ಕೆಳಗಡೆ, ನಾನು ಹೋಗ್ಲಾ ಬಾಯ್ ಬಾಯ್, ನಾನು ಹೋಗ್ತೀನಿ ಬಾಯ್. ನೋಡು ಅಲ್ಲಿ ಮುಂದೆ ಇಳಿ ಬಾ, ಮತ್ತೆ ನೋಡಿದ್ರಾ ಹೆಂಗೆ ಹತ್ತದ ಹೆಂಗೆ ಇಳ್ದ ಅಂತ. ಎಲ್ಲಿ ಹೋಗ್ತಿದ್ದೀಗ? ನಡಿ ಆ ಕಡೆಗೆ, ನಡಿ ನಡಿ ಆ ಕಡೆ, ನಡಿ ನಡಿ ಈಗ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ನಿಜವಾಗ್ಲೂ ಅವ್ನಿಗೆ ನಾನು ಏನೂ ಹೇಳ್ಕೊಟ್ಟಿಲ್ಲ, ಅವನೇ ಹತ್ತೋದು ಅವನೇ ಇಳಿಯೋದು ಆ ಥರ. ಅಂದರೂ ಅಂದರೆ ಮೊದಲು ಫಸ್ಟು ಸ್ಟಾರ್ಟಿಂಗಲ್ಲಿ ತುಂಬ ಭಯ ಇತ್ತು, ಹೆಂಗೆ ಹತ್ತುತ್ತಾನೋ ಏನೋ ಬಿದ್ದುಬಿಟ್ರೆ ಅಂತ. ಇವಾಗೇನು ಟೆನ್ಷನ್ನೇ ಇಲ್ಲ ನನಗೆ, ಯಾಕಂದರೆ ಅವನು ಗೊತ್ತು ಇಳಿಬೇಕು ಇಲ್ಲ ಬಿದ್ದೋಗ್ತೀನಿ ಅಂತ ಅವ್ನಿಗೆ ಗೊತ್ತಿರೋದೇ ಏನೋ ಟೆನ್ಷನ್ ಇಲ್ಲ. ಓಕೆ ಬನ್ನಿ ಫ್ರೆಂಡ್ಸ್, ನಾನು ಇವಾಗ ಅಂದರೆ ನೀವು ಮಜ್ಜಿಗೆ ಮತ್ತು ನೀರನ್ನ ಚೆನ್ನಾಗಿ ತೊಗೊಳ್ಳಿ ಓಕೆನಾ. ಡಾಕ್ಟ್ರು ಕೂಡ ಹೇಳ್ತಾರೆ ನಿಮಗೆ ಮಜ್ಜಿಗೆ ನೀರನ್ನ ತೊಗೊಳ್ಳಿ ಅಂತ. ಮಜ್ಜಿಗೆ ಇನ್ನೊಂದು ಸ್ಕಿನ್ ಟೋನ್ ಜಾಸ್ತಿ ಮಾಡೋದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಏನು ಮಾಡುತ್ತೆ ಅಂತಂದರೆ ನಿಮ್ಮ ಬಾಡಿ ಹೀಟ್ ಇರುತ್ತೆ ಆ ಟೈಮಲ್ಲಿ. ನನಗಂತೂ ಹೆವಿ ಹೀಟು, ಪ್ರೆಗ್ನೆನ್ಸಿನಲ್ಲಿ ಹೀಟ್ ಇರುತ್ತೆ. ಸೊ ಹೀಟ್ ಇರೋದ್ರಿಂದ ನೀವು ಮಜ್ಜಿಗೆನ ತೊಗೊಂಡ್ರೆ ಹೀಟು ಕೂಡ ಕಂಟ್ರೋಲ್ ಆಗುತ್ತೆ, ಹಾಗೆಯೇ ನಿಮ್ಮ ಮಗುವಿನ ಸ್ಕಿನ್ ಟೋನ್ ಕೂಡ ಜಾಸ್ತಿ ಮಾಡುತ್ತೆ ಓಕೆನಾ. ಹಾಗೆಯೇ ಇನ್ನು ಫ್ರೂಟ್ಸ್ ವಿಚಾರಕ್ಕೆ ಬಂದರೆ ನೀವು ಆರೆಂಜ್ನ ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಡೈಲಿ 1 ಇಲ್ಲ 2 ತೊಗೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ, ಏನೂ ತೊಂದರೆ ಆಗಲ್ಲ ಓಕೆನಾ.
ಅಂದರೆ ಅದು ವೆದರ್ನ ನೋಡ್ಬಿಟ್ಟು ತೊಗೊಳ್ಳಿ, ಒಬ್ಬೊಬ್ರಿಗೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಆರೆಂಜ್ನ ತೊಗೊಳ್ಳಿ. ಆರೆಂಜಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಿಮ್ಮ ಮಗುವಿನ ಸ್ಕಿನ್ ಟೋನ್ ಅದು ತುಂಬ ಜಾಸ್ತಿ ಗ್ಲೋ ಮಾಡುತ್ತೆ. ಓಕೆನಾ. ಹಾಗೆಯೇ ನಿಮಗೆ ಸುಸ್ತು ಆ ಥರ ಎಲ್ಲ ಇದ್ದರೆ ಅದು ಕೂಡ ಕಂಟ್ರೋಲ್ ಮಾಡುತ್ತೆ. ಅದನ್ನು ಎನರ್ಜಿ ಬೂಸ್ಟರ್ ಅಂತಲೇ ಕರೀತಾರೆ ಅಲ್ವಾ. ಮತ್ತು ಇಮ್ಯುನಿಟಿ ಪವರ್ನ ಅದು ಜಾಸ್ತಿ ಮಾಡುತ್ತೆ. ಹಾಗಾಗಿ ನೀವು ಅದನ್ನು ತಗೊಳ್ಳಿ. ಏನಮ್ಮ ಇಲ್ಲಿ ಆಟ ಆಡಿ ಇಲ್ಲಿ ಕೊಟ್ಟಿಲ್ವಾ ನಿಮಗೆ? ಇಲ್ಲ ಅಮ್ಮ ವೀಡಿಯೋ ಮಾಡ್ತಿಲ್ವಾ? ಇಲ್ಲಿ ತಗೋ ಮಮ್ಮಿ ನೋಡು ಗಣಪ ತಗೋ ಗಣಪ ನೋಡಿಲಿ ಗಣಪ ತಗೋ ಆಟ ಆಡಿದ್ರಲ್ಲಿ. ಆಯಿತಾ ಫ್ರೆಂಡ್ಸ್, ನೀವು ಆರೆಂಜ್ನ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಏನಮ್ಮ ಇದು ಗಣಪ? ಏನಿದು? ಮಾಮಿ ಗಣಪ ಏನಿದು? ಯಾರದು? ಸೊ ಆರೆಂಜ್ನ ನೀವು ಸ್ಕಿಪ್ ಮಾಡಿದೆ. ನೀವು ಡೈಲಿ 1 ಅಥವಾ 2 ತಗೊಳ್ಳಿ. ಓಕೆನಾ. ಇದ್ರ ಜೊತೆಗೆ ನೀವು ಮೂಸಂಬಿನ ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೂಸಂಬಿನ ತಗೊಳ್ಳೋದ್ರಿಂದ ನಿಮಗೆ ಸುಸ್ತು, ಆ ಟೈಮಲ್ಲಿ ಹೆವಿ ಸುಸ್ತು ಮತ್ತು ಏನೋ ಒಂಥರ ಸಂಕಟ ಆ ಥರ ಎಲ್ಲ ಆಗ್ತಾ ಇರುತ್ತೆ. ಓಕೆನಾ. ಸೊ ಸುಸ್ತು ಎಲ್ಲನೂ ಅದು ಕಮ್ಮಿ ಮಾಡುತ್ತೆ. ಹಾಗಾಗಿ ನೀವು ಮೂಸಂಬಿನೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ, ಅದನ್ನು ಕೂಡ ತಗೊಳ್ಳಿ. ಹಾಗೆಯೇ ಇದ್ರ ಜೊತೆಗೆ ನೀವು ದಾಳಿಂಬೆನ ಫ್ರೆಂಡ್ಸ್ ಮಿಸ್ ಮಾಡಲೇಬೇಡಿ, ತಗೊಳ್ಳಿ. ನನಗೆ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಿರೋದ್ರಿಂದ ನಾನು ಅದನ್ನು ದಾಳಿಂಬೆನ ಸ್ವಲ್ಪ ತಗೊಳ್ತಾ ಇದ್ದೆ, ಜಾಸ್ತಿ ತಗೊಳ್ತಿರಲ್ಲ. ಆಫ್ಟರ್ 5 ಮಂತ್ ನಾನು ಸ್ವಲ್ಪ ತಗೊಂಡೆ ಅಷ್ಟೇ. ಏನೋ ಗೊತ್ತಿಲ್ಲ, ತಿಂದರೆ ಸಾಕು ನನಗೆ ಒಂಥರ ಬಾಡಿ ತುಂಬಾ ಹೀಟ್ ಆಗಿಬಿಡ್ತಿತ್ತು. ಅದಕ್ಕೋಸ್ಕರ ಸ್ವಲ್ಪ ತಗೊಳ್ತಾ ಇದ್ದೆ. ತಗೊಳ್ಳಿ ಅದನ್ನು, ಅಂದರೆ ನಿಮ್ಮ ಬಾಡಿ ಮೇಲೆ ಡಿಪೆಂಡ್. ಅದು ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತಂದರೆ ಬೇಕಾದರೆ ನೀವು ದಾಳಿಂಬೆನ ಸ್ಕಿಪ್ ಮಾಡಿದರೆ ತಗೊಳ್ಳಿ. 1 ಇಲ್ಲ 2 ತಗೊಳ್ಳಿ, ಏನೂ ತೊಂದರೆ ಇಲ್ಲ. ದಾಳಿಂಬೆ ನಿಜವಾಗ್ಲೂ ಮಗುವಿನ ಸ್ಕಿನ್ ಟೋನ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಅದ್ರ ಜೊತೆಗೆ ನಿಮಗೆ ಏನಾದರೂ ರಕ್ತ ಅಂದರೆ ಬ್ಲಡ್ ಏನಾದರೂ ಕಮ್ಮಿ ಇದ್ದರೆ ಅದನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ಇದ್ರ ಜೊತೆಗೆ ನೀವು ಸೊಪ್ಪನ್ನ ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಅಷ್ಟೇ ತುಂಬಾ ಸೊಪ್ಪನ್ನ ತಗೊಳ್ತಾ ಇದ್ದೆ. ಡೈಲಿ ದಂಟು ಸೊಪ್ಪನ್ನ ತಗೊಳ್ತಾ, ಜಾಸ್ತಿ ದಂಟು ಸೊಪ್ಪನ್ನೇ ತಿಂದಿರೋದು. ಯಾಕಂದರೆ ನನ್ನ ಬಾಡಿ ತುಂಬ ಹೀಟ್ ಆಗ್ತಾ ಇರೋದ್ರಿಂದ ಅದು ದಂಟು ಸೊಪ್ಪು ಕೂಲ್ ಅಲ್ವಾ. ಸೊ ಬಾಡಿನ ಕೂಲ್ ಮಾಡುತ್ತೆ. ಹಾಗೆಯೇ ಏನಂತ ಅಂದರೆ ನಿಮ್ಮ ಮಗುವಿಗೆ ಅದು ಏನಾದರೂ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದರೆ ಅದು ಕೂಡ ದೂರ ಆಗುತ್ತೆ. ಹಾಗೆಯೇ ನೀವು ಸೊಪ್ಪು ತರಕಾರಿಗಳಲ್ಲೂ ಅಷ್ಟೇ, ತರಕಾರಿಗಳು ಬೀಟ್ರೋಟು ಅಷ್ಟೇ ನಿಮ್ಮ ಮಗುವಿನ HP ಲೆವೆಲ್ನ ನಿಮಗೆ HP ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ನಿಮ್ಮ ಮಗುವಿನ ಸ್ಕಿನ್ ಟೋನ್ನ ಅದು ಜಾಸ್ತಿ ಮಾಡುತ್ತೆ. ಬೀಟ್ರೋಟು, ಕ್ಯಾರೆಟ್ ಆಗಿರಬಹುದು, ಸೊಪ್ಪು ತರಕಾರಿಗಳಾಗಿರಬಹುದು, ಇದನ್ನೆಲ್ಲ ತಗೊಳ್ತಿದ್ದೆ ನಾನು. ಓಕೆನಾ. ದಂಟು ಸೊಪ್ಪಂತೂ ನಾನು ಡೈಲಿ ತಗೊಳ್ತಾ ಇದ್ದೆ, ಮಿಸ್ಸೇ ಮಾಡ್ತಿರ್ಲಿಲ್ಲ. ಸೊ ನೀವು ಸೊಪ್ಪು ಯಾವ್ದು ಬೇಕಾದ್ರೂ ತಿನ್ಬೋದು, ಏನೂ ತೊಂದರೆ ಇಲ್ಲ. ಓಕೆನಾ. ಈಗ ಎಲ್ಲ ತರಕಾರಿಗಳಾಯಿತು, ಹಣ್ಣುಗಳೆಲ್ಲ ಹೇಳಿದೆ. ಇದ್ರ ಜೊತೆಗೆ ನೀವು ಡ್ರೈ ಫ್ರೂಟ್ಸು, ಓಕೆನಾ, ಡ್ರೈ ಫ್ರೂಟ್ಸ್ನ ಮಾತ್ರ ಸ್ಕಿಪ್ ಮಾಡಲಿಕ್ಕೆ ಹೋಗಬಾರ್ದು. ಅದು ಬಾದಾಮು ಮತ್ತು ವಾಲ್ನಟ್ಸ್ ಇದೆ ನೋಡಿ, ವಾಲ್ನಟ್ಸ್ನ ಜಾಸ್ತಿ ತಗೊಳ್ಳಿ. ಡ್ರೈ ಫ್ರೂಟ್ಸು ಅಷ್ಟೇ ನಿಮ್ಮ ಮಗುವಿನ ಸ್ಕಿನ್ ಟೋನ್ನ ಅದು ಜಾಸ್ತಿ ಮಾಡುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೂ ಅದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಅದನ್ನು ಕೂಡ ಸ್ಕಿಪ್ ಮಾಡಬಾರ್ದು, ನೀವು ತಗೊಳ್ಳಿ. ಓಕೆನಾ. ನೆಕ್ಸ್ಟು ನಾನ್ ವೆಜ್ ಅಂತೂ ಫ್ರೆಂಡ್ಸ್ ನಾನು ಎಷ್ಟು ತಿಂದಿದ್ದೀನಿ ಅಂದರೆ ಅದು ಲೆಕ್ಕನೇ ಇಲ್ಲ ಅಂತಲೇ ಹೇಳ್ಬೋದು. ಓಕೆನಾ. ನನಗೆ ನಾನ್ ವೆಜ್ ಎಷ್ಟು ತಿಂದ್ರೂ ಸಮಾಧಾನ ಆಗ್ತಲ್ಲ. ಅಂದರೆ ಮಟನ್ನು, ಚಿಕನ್ನು ಈ ಥರ ಅಂತಲ್ಲ, ಏನು ಕೊಟ್ಟರು ಪರವಾಗಿಲ್ಲ. ಫಿಶ್ ಮಾತ್ರ ನಾನು ನಿಜವಾಗ್ಲೂ ತಿನ್ನಲಿಲ್ಲ. ಯಾಕಂದರೆ ನನಗೆ ಒಂದ್ಸಲ ಫಿಶ್ನ ತಿಂದ್ಬಿಟ್ಟು ತುಂಬಾ ಅಂದರೆ ಇಲ್ಲಿ ಗಂಟಲಲ್ಲಿ ಒಂದ್ಸಲ ಸಿಗಾಕೊಂಡ್ಬಿಟ್ಟು ಅನ್ಭವಿಸ್ಬಿಟ್ಟಿದ್ದೀನಿ. ಅದೇ ಲಾಸ್ಟು. ನಾನು ಫಿಶ್ನ ಮುಟ್ಟೇ ಇಲ್ಲ. ಇನ್ನು ಪ್ರೆಗ್ನೆನ್ಸಿಲೂ ಅಷ್ಟೇ ಎಲ್ಲರೂ ಫಿಶ್ ತಗೋ ಒಳ್ಳೇದು ಅಂತ ಹೇಳ್ತಿದ್ರು. ಬಟ್ ನಾನು ಫಿಶ್ ಕೂಡ ತಗೊಳ್ಳಿಲ್ಲ, ತಿನ್ನಲಿಲ್ಲ ನಾನು. ನಾನ್ ವೆಜ್ ಮಾತ್ರ ಈ ಚಿಕನ್ನು, ಮಟನ್ನು ಎಲ್ಲ ಎಷ್ಟು ತಿಂದಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ ಅಂತಲೇ ಹೇಳ್ಬೋದು. ಜೊತೆಗೆ ಇದ್ರ ಜೊತೆಗೆ ರಾಗಿ ಮುದ್ದೆ. ಓಕೆನಾ. ರಾಗಿ ಮುದ್ದೆನ ನಾನು 5 ಮಂತ್ಸ್ ಕಂಪ್ಲೀಟ್ ಆದಮೇಲಿಂದ 9 ಮಂತ್ಸ್ವರೆಗೂ ಕಂಟಿನ್ಯೂಸ್ ಆಗಿ ತಿಂದಿದ್ದೀನಿ. ರಾಗಿ ಮುದ್ದೆನೂ ತಗೊಳ್ಳಿ, ಅದು ಕೂಡ ನಿಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಓಕೆನಾ. ನಾನು ಹೇಳಿದ್ದೀನಿ ಯಾವ್ಯಾವ ಫುಡ್ಗಳನ್ನ ತೊಗೊಳ್ಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ. ಅಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಶಕ್ತಿ ಬೇಕಲ್ವಾ. ಹಾಗಾಗಿ ಏನೇನು ಫುಡ್ನ ತೊಗೊಳ್ಬೇಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋನ ನೀವು ಗೊತ್ತಿಲ್ಲದೆ ಇರೋರು, ನೋಡಿಲ್ಲದೆ ಇರೋರು ಅದನ್ನು ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಅದರ ಲಿಂಕ್ ಕೊಡ್ತೀನಿ. ಹಾಗೆಯೇ ಎಂಡ್ ಸ್ಕ್ರೀನಲ್ಲಿ ನಾನು ಅದನ್ನು ಕೊಟ್ಟಿರ್ತೀನಿ. ಓಕೆನಾ. ಇದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಮೇನಾಗಿ ಏನು ಹೇಳಬೇಕು, ಏನು ತಿನ್ನಬೇಕು, ನೀವು ಏನು ಕುಡಿಬೇಕು ಅಂತ ಹೇಳೋದಾದರೆ ಹಾಲಂತೂ ನೀವು ದಯವಿಟ್ಟು ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ. ಡಾಕ್ಟ್ರು ನಿಮಗೆ ಒಂದು ಪ್ರೋಟೀನ್ ಪೌಡ್ರ್ ಅಂತ ಕೊಡ್ತಾರೆ. ಓಕೆನಾ. ನೀವು ಒಂದು ಸ್ಟಾರ್ಟಿಂಗ್ ತೋರಿಸಿದಾಗ ನಿಮಗೆ ಒಂದು 3 ಮಂತ್ಸ್ ಆದಮೇಲೆ ನಿಮಗೆ ಪ್ರೋಟೀನ್ ಪೌಡ್ರ್ ಅಂತ ಕೊಡ್ತಾರೆ. ಆ ಪೌಡ್ರನ್ನ ನೀವು ಹಾಲ್ಗೆ ಹಾಕ್ಕೊಂಡು ಕುಡಿಯೋದಾಗಿರ್ಬೋದು, ಆ ಥರ ಎಲ್ಲ ನೀವು ಮಾಡಿ. ಓಕೆನಾ. ಅದು ನಿಜವಾಗ್ಲೂ ಹಾಲು
ಎಷ್ಟು ಒಳ್ಳೆಯದಂದರೆ ಅದರಲ್ಲಿ ಕ್ಯಾಲ್ಶಿಯಮ್ಮು, ವಿಟಮಿನ್ಸು, ಪ್ರೋಟೀನ್ಸು ಎಲ್ಲ ಜಾಸ್ತಿ ಇದೆ ಅಲ್ವಾ. ಹಾಗಾಗಿ ಅದು ಕೂಡ ನಿಮ್ಮ ಮಗುವಿನ ಸ್ಕಿನ್ ಟೋನ್ನ ತುಂಬ ಚೆನ್ನಾಗಿ ಗ್ಲೋ ಮಾಡುತ್ತೆ. ಓಕೆನಾ. ಇದ್ರ ಜೊತೆಗೆ ನೀವು ಮೊಟ್ಟೆ ಅಂತೂ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬಿಡಿ. ಮೊಟ್ಟೆನೂ ಅಷ್ಟೇ ತುಂಬಾ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಅದನ್ನು ಅಷ್ಟೇ ತುಂಬ ನಿಮ್ಮ ಮಗುವಿಗೆ ಸ್ಟ್ರೆಂತ್ ಕೊಡೋದಲ್ದೇ ಅದನ್ನು ಕೂಡ ಅಂದರೆ ಎಗ್ ವೈಟ್ ಇದೆಯಲ್ಲ ಒಳಗಡೆ ತಿನ್ನಬೇಕಾ ಅಂತ ನೀವು ಕೇಳ್ತೀರಾ ಅಲ್ವಾ, ಭಂಡಾರ ಬರುತ್ತಲ್ಲ ಅದನ್ನು. ಸೊ ನೀವು ಎಗ್ ವೈಟ್ ತಿನ್ನಿ ಸಾಕು, ಒಳಗಡೆ ಭಂಡಾರ ಏನೋ ತಿನ್ನಕ್ಕೆ ಹೋಗಬೇಡಿ, ಯಾಕಂದರೆ ಅದು ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ನಾನು ಇಷ್ಟೇ ಫ್ರೆಂಡ್ಸ್ ತಿಂದಿದ್ದು, ನಿಜವಾಗ್ಲೂ ನಾನು ಇನ್ನೇನೂ ತಿಂದಿಲ್ಲ. ಒಂದೊಂದು ಸಲ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ಸೋದು. ಸೊ ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಅದನ್ನು ಕೂಡ ತಿಂದಿಲ್ಲ. ಒಂದೇ ಒಂದು ಚಿಕ್ಕ ಕಪ್ ಬರುತ್ತಲ್ಲ ಅಷ್ಟೇ ಚಿಕ್ಕ ಕಪ್ನ ನನ್ನ ಹಸ್ಬೆಂಡ್ ನನಗೆ ತಂದುಕೊಟ್ಟಿದ್ರು. ಸೊ ಅದೊಂದೇ ಒಂದು ಅಷ್ಟೇ ತಿಂದಿದ್ದು ನಾನು. ಅನ್ನ ಅಂತೂ ಮುಟ್ಟೆ ಇಲ್ಲ. ಅನ್ನದಲ್ಲಿ ಏನೂ ಇಲ್ಲ, ಏನೂ ತಿನ್ನಕ್ಕೆ ಹೋಗ್ಬೇಡಿ ನೀವು. ಅನ್ನ ಅಂತೂ ಮುಟ್ಲಿಕ್ಕೆ ಹೋಗಬೇಡಿ. ಆರಾಮಾಗಿ ಅಂದರೆ ಮುದ್ದೆನ ಚೆನ್ನಾಗಿ ತಗೊಳ್ಳಿ, ಒಳ್ಳೆಯದು. ಓಕೆನಾ. ಸೊ ಫ್ರೆಂಡ್ಸ್ ಇಷ್ಟು ನಾನು ಇಷ್ಟೇ. ನಿಜವಾಗ್ಲೂ ನಾನು ಇನ್ನೂ ಏನು ಎಕ್ಸ್ಟ್ರಾ ಮಗು ಚೆನ್ನಾಗಿ ಉಡ್ಲಿ ಅಂದರೆ ಚೆನ್ನಾಗಿ ಕಲರಾಗಿ ಬರಲಿ ಅಂತ ನಾನು ನಿಜವಾಗ್ಲೂ ಎಕ್ಸ್ಟ್ರಾ ಫುಡ್ಸ್ನ ಏನೂ ತೊಗೊಂಡಿಲ್ಲ. ನನ್ನ ಮನೇಲಿ ಏನಿತ್ತು ಅದನ್ನು ಬಿಟ್ಟರೆ ನಾನು ಹೊರ್ಗಡೆ ಪಿಜ್ಜಾ ಅಂತೆ, ಬರ್ಗರ್ ಅಂತ ಏನೇನೋ ಬಂದಿದೆ ಅಲ್ವಾ, ಇವಾಗ ಎಷ್ಟೊಂದು ವೆರೈಟೀಸ್ ಎಲ್ಲ ಬಂದಿದೆ. ಅದನ್ನು ನಿಜವಾಗ್ಲೂ ನಾನು ಏನೂ ತಿಂದಿಲ್ಲ ಫ್ರೆಂಡ್ಸ್. ಓಕೆನಾ. ಸೊ ಹೇಳಿದೆ. ಸೊ ಹೀಗಾಗಿ ನನ್ನ ಮಗ ತುಂಬ ಕಲರ್ ಬಂದಿದ್ದಾನೆ, ಕಲರ್ ಇದ್ದ ಅವನು. ಓಕೆನಾ. ಈ ಥರ ಫುಡ್ಸ್ಗಳನ್ನ ನೀವು ತಿನ್ನೋದ್ರಿಂದ ಚೆನ್ನಾಗಿ ಮಗು ಸ್ಕಿನ್ ಟೋನ್ ಜಾಸ್ತಿ ಗ್ಲೋ ಆಗುತ್ತೆ. ಓಕೆನಾ. ಓಕೆ ಫ್ರೆಂಡ್ಸ್, ಬಾಯ್ ಮಾಡಲ್ಲ, ಬಾಯ್ ಮಾಡು, ಬಾಯ್, ಇಲ್ಲಿ ಬಾಯ್ ಮಾಡು, ಇಲ್ಲಿ ಬಾಯ್ ಮಾಡು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಿಂಗೆ ಇವಾಗ ಸ್ಕಿನ್ ಪ್ರಾಡಕ್ಟ್ಸ್ನ ಯಾವ್ದಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಓಕೆನಾ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ನಿಮಗೆ ಗೊತ್ತಲ್ಲ, ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.